ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಬಕ್ರೀದ್ ಹಬ್ಬದ ನಿಮಿತ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಹಬ್ಬಕ್ಕೂ ಸರ್ಕಾರದ ನಿಯಮವಿದೆ, ಅದರಂತೆ ಬಕ್ರೀದ್ ಹಬ್ಬಕ್ಕೂ ನಿಯಮವಿದೆ. ನಿಯಮಾನುಸಾರ ಹಬ್ಬ ಆಚರಿಸಬೇಕು, ಶಾಂತಿ ಕದಡದಂತೆ ಎಚ್ಚರಿಕೆ ವಹಿಸಬೇಕೆಂದರು. ಪೊಲೀಸರೊಂದಿಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿರುತ್ತೆ. ಸ್ವಚ್ಛತೆಗೆ ಮಹತ್ವ ನೀಡಿ, ಕುರಬಾನಿಯ ನಂತರ ತ್ಯಾಜ್ಯವನ್ನ ಪುರಸಭೆಯ ವಾಹನದಲ್ಲಿಯೇ ಹಾಕಬೇಕೆಂದರು. ಸಮಾಜದ ಅನೇಕ ಮುಖಂಡರು ಶಾಂತಿ ಸಭೆಯ ಕುರಿತು ಮಾತನಾಡುತ್ತಾ, ಯಾರು ಯಾವುದೇ ಪ್ರಚೋದನಾತ್ಮಕ ವಿಷಯಕ್ಕೆ ಒಳಗಾಗದೆ ಸ್ನೇಹ ಸಹೋದರತ್ವ ಭಾವನೆಯಿಂದ ಹಬ್ಬವನ್ನು ಆಚರಿಸಬೇಕು. ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಮಾಡದೆ ಸಹೋದರತ್ವ ಭಾವದೊಂದಿಗೆ ಹಬ್ಬ ಆಚರಿಸೋಣ ಎಂದರು. ಪಿಐ ಗುರುಶಾನ್ ದ್ಯಾಶಾಳ್ ಅವರು ಅಹಿತಕರ ಘಟನೆಗಳು ಕಂಡುಬಂದರೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು. ಯಾರು ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಪೊಲೀಸ್ ಇಲಾಖೆಯು ಪ್ರತಿಯೊಂದರ ಮೇಲೆ ನಿಗಾ ವಹಿಸುತ್ತದೆ. ಎಚ್ಚರಿಕೆಯಿಂದ ಹಬ್ಬ ಆಚರಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಬ್ಬರ್ ನದಾಫ್, ಸಿಜೆ ವಿಜಯ್ಕರ್, ಗುರು ಕಮಾಲ್ ಸಾಬ್, ಕೊರಬು ಗುಡಿಮಣಿ, ಸಿದ್ರಾಮ್ ಪಾತರೊಟ್ಟಿ, ರಿಯಾಜ್ ಡೋಣೂರ್, ಮತಬಾ ಬಮ್ಮನಹಳ್ಳಿ, ಬಸನಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಪೂಜಾರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ನನ್ನ ಸರ್ವಿಸ್ನಲ್ಲಿ ಕಲ್ತಿದ್ದು ನೀವಿದ್ರೆ ನಾವು, ಯಾಕಂದರೆ ನೀವೆಲ್ಲ ಜನಗಳು ನಮ್ಗೆ ಸಹಕಾರ ಕೊಟ್ಟರೆ ಮಾತ್ರ ಪೊಲೀಸಿಂಗ್ ಆಗ್ತದೆ. ನಾವು ಬರೀ ಒಂದು 20 ಜನ, ನಾನು ಇನ್ಸ್ಪೆಕ್ಟರ್ DSP ಕೆಲಸ ಮಾಡೋಕ್ಕಾಗಲ್ಲ. ಸಮಾಜದ್ದು ನಮ್ಗೆ ಎಲ್ಲ ಸಮಾಜದ ಬೇಕು. ಇಲ್ಲಿ ಯಾವ ಅಂಥವು ಏನಿಲ್ಲ, ಹಿಂದೂ ಮುಸ್ಲಿಂ ಅಂತ ಭಾವನೆಯೇ ಇಲ್ಲ. ನನಗೆ ಗೊತ್ತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಹಬ್ಬದನ್ನು ತಯಾರಿ ಮಾಡಿಕೊಳ್ಳಿ. ಬಟ್ ಒಂದು ಸ್ವಲ್ಪ ಕಾರ್ಪೊರೇಷನ್ ಅವರು ಯಾರು ಹಬ್ಬಕ್ಕೂ ಸಹ ತಾವು ಪ್ರಾರ್ಥನಾ ಸ್ಥಳಗಳಿಗೆ ನಾವು ಸೂಕ್ತ ಭದ್ರತೆ ನೀಡ್ತೇವೆ. ಬಸವನ ಬಾಗೇವಾಡಿ ಪಟ್ಟಣ ಅಲ್ಲದೆ ದೊಡ್ಡ ಹಳ್ಳಿಗಳಾದ ಮುಸ್ಲಿಂ ಬಾಂಧವರು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಾದಂಥ ಮಾರ್ಕಪ್ನಳ್ಳಿ ಇರ್ಬೋದು, ದಿಂಡುವಾರ ಇರ್ಬೋದು, ನಮ್ಮ ಕುದುರೆ ಸಾಲವಡಿಗೆ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಎಲ್ಲಿ ಪ್ರೇಯರ್ಸ್ ಮಾಡ್ತಾರಲ್ಲ ಅಲ್ಲಿ ಸಹ ಸುಮಾರು ಕಡೆ ನಾವು ಭದ್ರತೆಯನ್ನು ಕೊಡ್ತೇವೆ. ಜನಗಳಲ್ಲಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೋದಿಷ್ಟೇ, ಯಾವುದೇ ಮಾಹಿತಿ ಇದ್ದರೆ ಪೊಲೀಸರಿಗೆ ತಿಳಿಸಿ. ತಾವೇ ಕಾನೂನನ್ನು ಕೈಗೆತ್ಕೋಬಾರ್ದು. ಸೊ ಏಕೆಂದರೆ ಎಲ್ಲ ಹಬ್ಬಗಳು ಸಹ ಏನಾಗುತ್ತೆ ಮಾಡಲಿಕ್ಕೆ ನಾವು ಅವಕಾಶಗಳನ್ನ ಕೊಡ್ತೇವೆ. ಸೊ ತಮ್ಮಲ್ಲಿ ಏನೇ ಇತ್ತಂದ್ರೆ ನಿಮ್ಮೆಲ್ಲ ಪೊಲೀಸ್ ಹೆಲ್ಪ್ಲೈನ್ ನಂಬರ್ಸ್ ಇದೆ, ನಮ್ಮ ಬೀಟ್ನವ್ರ ನಂಬರ್ಸ್ ಇದೆ, ನಮ್ಮ ನಂಬರ್ಸ್ ಇದೆ. ತಾವು ಪೊಲೀಸರಿಗೆ ಮಾಹಿತಿಗಳನ್ನ ನೀಡಬೇಕು. ಸೊ ಯಾರಾದರೂ ಕೈಗೆ ಕಾನೂನು ಎತ್ತುಗಳು ತಮ್ಮದೇ ಆಧಾರದಲ್ಲಿ ಇದು ಮಾಡ್ಲಿಕ್ಕಂದ್ರೆ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ. ಸೊ ಅದೇ ರೀತಿ ಯಾವುದೇ ಏನೇ ಇತ್ತಂತಂದ್ರೂ ತಾವು ಎಲ್ಲ ಹಿರಿಯರಿದ್ದೀರಿ, ಹಳ್ಳಿ ಇದು ಅದಿರಿ, ನಮ್ಮ ಬೀಟ್ಗಳೆಲ್ಲ ನಂಬರ್ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ. ನಮ್ಮ ನಂಬರ್ ಏನು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆಯನ್ನು ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಕ್ರೀದ್ ಹಬ್ಬವು ಈ ತಿಂಗಳ 28ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತಿದೆ. ಈ ಹಬ್ಬ ತ್ಯಾಗ ಮತ್ತು ಬಲಿದಾನದ ಹಬ್ಬವಾಗಿದ್ದು, ಈ ಹಬ್ಬವನ್ನು ಹಿಂದೂ ಮುಸ್ಲಿಂ ಅನ್ನದೇ ನಾವೆಲ್ಲರೂ ಸೌಹಾರ್ದಯುತವಾಗಿ ಆಚರಿಸುವಂಥ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ತಲೆತಲಾಂತರಗಳಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭಾಳ ಭಾವುಕ್ಯತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಮುಂದೆಯೂ ಸಹಿತ ಯಾವುದೇ ಒಂದು ಆಗದಂಗೆ ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಯಾವ ನಮ್ಮ ಘನ ಸರ್ಕಾರದ ನಿಯಮಾವಳಿಗಳು ಏನದಾವಲ್ಲ, ಆ ನಿಯಮಾವಳಿಗಳ ಒಂದು ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲ ಈ ಹಬ್ಬವನ್ನು ಆಚರಣೆ ಮಾಡೋಣ. ನಾವೆಲ್ಲರೂ ಸಂತಸದಿಂದ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಈ ಕರ್ನಾಟಕ ಹಾಗೂ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಣೆ ಮಾಡಿ ಭಾರತ ಒಂದು ವಿಶ್ವಗುರು ಆಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಚ್ಯುತಿ ಬರದ ಹಾಗೆ ನಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅದೇ ನಿಟ್ಟಿನಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ ದ್ಯಾಮೋಹನ್ ಜಾತ್ರೆ ಆಗ್ತದೆ, ಮತ್ತು ತಾಳಿಕೋಟೆಯಲ್ಲಿ ಕಾಸಗತ್ತೇಶ್ವರ ಮುತ್ತಯ್ಯನ ಜಾತ್ರೆ ಆಗ್ತದ. ಅದೇ ರೀತಿಯಾಗಿ ಬಾಗೇವಾಡಿಯಲ್ಲಿ ಬಸವಣ್ಣನ ಜಾತ್ರೆ ಆಗುತ್ತಾ. ಅವೆಲ್ಲ ಜಾತ್ರೆಗಳಲ್ಲಿ ಕೂಡ ಇಂಥ ಹಿಂದೂ ಸಮಾಜದ ಜಾತ್ರೆಗಳಲ್ಲಿ ಮುಸಲ್ಮಾನರು ಅಲ್ಲಿ ಅನ್ನ ಪ್ರಸಾದ ನೀಡಲಿಕ್ಕೆ, ಅಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ, ಕಾಯಿಪಲ್ಯ ಹೋಗ್ಲಿಕ್ಕೂ ಕೂಡ ಇವರೆಲ್ಲರೂ ಕೂಡ ಕೂಡಿ ಭಾಗವಹಿಸಿ ಆ ಜಾತ್ರೆಗಳನ್ನು ಯಶಸ್ವಿ ಮಾಡಿದಂಥ ಈ ನಮ್ಮ 3 ತಾಲೂಕುಗಳದವು. ಅದರಲ್ಲಿ ಏನೂ ತೊಂದರೆ ತಾಪತ್ರೆಗಳು ಯಾವುದೇ ಅಹಿತಕರ ಘಟನೆಗಳ ನಡಿಲಾರ್ದಂಗನ ಇಲ್ಲಿ ಸುಮಾರು ವರ್ಷಗಳಿಂದ ನಡೆದು ಬಂದದ. ಇದು ಕೂಡ ಬಕ್ರೀದ್ ಹಬ್ಬ ಅಂತಂದ್ರೆ ತ್ಯಾಗ ಬಲಿದಾನದ ಒಂದು ಹಬ್ಬ. ಈ ಕಾನೂನಿನ ಚೌಕಟ್ಟಿನಲ್ಲಿ
ಈ ಊರಿನ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರಂತೆ ಈ ಬಕ್ರೀದ್ ಒಂದೇ ಅಲ್ಲ, ಎಲ್ಲ ಹಬ್ಬವು ನಾವು ಕೂಡ ಪರಸ್ಪರ ಅಣ್ಣ ತಮ್ಮಂದಿರಂತೆ ಆಚರಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಯಾವುದೇ ಕೋಮು ಗಲಭೆಗೆ ಆಸ್ಪದೆ ಕೊಡದೇ ನಮ್ಮ ಶಾಂತಿ ಪ್ರೇರಿತವಾಗಿರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ನಾವು ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ಕೊಂಡು ನೀವೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ವಂದಿಸಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.